ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಿಮಗೆ ಒಂದು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಯಾರೆಲ್ಲ ಇಂಡಿಯನ್ ನೇವಿಯಲ್ಲಿ ಓದಬೇಕು ಇಲ್ಲ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ಈ ವಿಡಿಯೋ ಮಾಡ್ತಿರೋದು. ಯಾವುದದು ಅಂದರೆ, ಯಾರೆಲ್ಲ ವಿದ್ಯಾರ್ಥಿಗಳು PUC ಸೈನ್ಸ್ ಓದಿ JEE ಮೇನ್ಸ್ ಎಕ್ಸಾಮ್ ಬರೆದಿದ್ದೀರಿ, ಅವರೆಲ್ಲ ಸೇರ್ಕೋಬಹುದಾದಂಥ ಒಂದು ನೋಟಿಫಿಕೇಶನ್ ಮಾಹಿತಿ ಇಂದು ನಿಮಗೆ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ, ಇಂಡಿಯನ್ ನೇವಿ BTech ಕ್ಯಾಡೆಟ್ ಎಂಟ್ರಿ ಅಂತೇಳಿ. ಅಂದರೆ ನೇವಿನಲ್ಲಿ 44 ಪೋಸ್ಟ್ಗಾಗಿ ಅಂದರೆ BTech ಕೋರ್ಸ್. ಅಂದರೆ ನೀವು ಯಾರೆಲ್ಲ ಈಗ PUC ಮುಗಿಸಿ JEE ಮೇನ್ಸ್ ಎಕ್ಸಾಮ್ ಬರೆದಿದ್ದೀರಿ, ಅವರು BTech ಮಾಡೋ, ನೇವಿನಲ್ಲಿ BTech ಮಾಡೋ ಅಂಥ ಒಂದು ಅವಕಾಶ ಫ್ರೀ ಆಫ್ ಕಾಸ್ಟಲ್ಲಿ. ಜೊತೆಗೆ BTech ಅಲ್ಲೇ ಓದ್ಕೊಂಡು 4 ಇಯರ್ಸ್ ಅದು ಮುಗಿದ ಮೇಲೆ ಅಲ್ಲೇ ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡೋ ಅಂಥ ಒಂದು ಅವಕಾಶ ನಿಮ್ಗೆ ಒದಗಿ ಬಂದಿದೆ. ಯಾರೆಲ್ಲ ನೇವಿಯಲ್ಲಿ ಕೆಲಸ ಮಾಡಬೇಕು, ಓದಬೇಕು ಅಂದ್ಕೊಂಡಿದ್ದೀರಿ ಅಂಥ ವಿದ್ಯಾರ್ಥಿಗಳು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿ ಸಿಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇಂಡಿಯನ್ ನೇವಿನಲ್ಲಿ BTech ಕ್ಯಾಡೆಟ್ ಎಂಟ್ರಿ ಜನವರಿ 2026 ಗಾಗಿ ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಅಂದರೆ ಯಾರೆಲ್ಲ ಸೇರ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. PUC ಮುಗಿಸಿರೋ ಅಂಥವ್ರು BTechನ ಕ್ಯಾಡೆಟ್ ಎಂಟ್ರಿ ಸ್ಕೀಮ್ ಅಂತೇಳಿ ಪರ್ಮನೆಂಟ್ ಕಮಿಷನ್ ಅಪಾರ್ಚುನಿಟಿ ಫಾರ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಟು ಜಾಯಿನ್ ಇಂಡಿಯನ್ ನೇವಿ ಅಕಾಡೆಮಿ. ಅಂದರೆ ಯಾರೆಲ್ಲ PUC ಮುಗಿಸಿದಿರಿ ಅದಂಥ ವಿದ್ಯಾರ್ಥಿಗಳು ಇರ್ಬೋದು, ವಿದ್ಯಾರ್ಥಿನಿಯರು ಇರ್ಬೋದು, ಮೇಲವ್ರಿಗೂ ಇದೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಸಹ ಇಲ್ಲಿ ಕಾಲ್ಫಾರ್ ಮಾಡಿದ್ದಾರೆ. 4 ಇಯರ್ಸ್ BTech ಕೋರ್ಸ್ ಇನ್ ನೇವಿ. ಆಯಿತಾ? ಎಷ್ಟು ವೇಕೆನ್ಸಿ ಇದೆ ಅಂದರೆ 44 ವೇಕೆನ್ಸೀಸ್ ಇದೆ. ಕಾಲ್ಫಾರ್ ಮಾಡಿರೋದು 44 ಪೋಸ್ಟ್ಗೆ. ಅದರಲ್ಲಿ 6 ವುಮೆನ್ಸ್ನ ತಗೊತಿದ್ದಾರೆ, ಇನ್ಕ್ಲೂಡಿಂಗ್ ಫಾರ್ 6 ವುಮೆನ್ಸ್. ಎಕ್ಸಿಕ್ಯೂಟಿವು, ಟೆಕ್ನಿಕಲ್ ಇದಕ್ಕೆ ಸಂಬಂಧಪಟ್ಟಂಗೆ ಕಾಲ್ಫಾರ್ ಮಾಡಿದ್ದಾರೆ. ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಬೇಕಾಗುತ್ತೆ. ಏನು ಜಾಬ್ ರೋಲ್ಸ್ ಎಲ್ಲ ಏನಿದೆ ಅಂತಂದರೆ, ಇಂಡಿಯನ್ ನೇವಿನಲ್ಲಿ ತುಂಬ ರೋಲ್ಸ್ನ ನೀವು ಅಲ್ಲಿ ಕೆಲಸ ಮಾಡ್ಬೋದು. ಎಕ್ಸಿಕ್ಯೂಟಿವ್ ಆಗಿ, ಟೆಕ್ನಿಕಲ್ ಆಗಿ, ಇಂಜಿನಿಯರಿಂಗ್ ಆಗಿ, ಆಫೀಸರ್ ಆಗಿ, ಒಂದು ಟೀಮ್ನ ಲೀಡ್ ಮಾಡೋದಿರ್ಬೋದು, ಸ್ಟ್ರಾಟಜಿಕ್ ಡಿಸಿಷನ್ ತಗೊಳ್ಳೋದಿರ್ಬೋದು. ಇಂಜಿನಿಯರ್ ಆದರೆ ಮೈಂಟೆನೆನ್ಸು, ರಿಪೇರಿ, ನೇವಿಯಲ್ ವೆಸಲ್ಸು, ಇಕ್ವಿಪ್ಮೆಂಟು. ಟೆಕ್ನಿಕಲ್ ಸ್ಪೆಷಲಿಸ್ಟ್ ಆದರೆ ಪ್ರೊವೈಡ್ಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಏರಿಯಾಸ್ ಲೈಕ್ ಎಲೆಕ್ಟ್ರಾನಿಕ್ಸ್, ಆ ಥರ ಕಮ್ಯುನಿಕೇಷನ್, ಈ ಥರದಲ್ಲೆಲ್ಲ ನೀವು ಕೆಲಸ ಮಾಡೋ ಅವಕಾಶ ಇದೆ. ಇದರಲ್ಲಿ ಏನು ಗ್ರೋತ್ ಇದೆ ಅಂತ ನೀವು ಹೇಳಬೇಕು ಅಂದರೆ, ಇಂಡಿಯನ್ ನೇವಿಲಿ ತುಂಬ ಅಪಾರ್ಚುನಿಟೀಸ್ ಇದೆ. ಕ್ಯಾರಿಯರ್ ಗ್ರೋತ್ ಇದೆ, ಅಡ್ವಾನ್ಸ್ಮೆಂಟ್ ಇದೆ, ವಿತ್ ಪ್ರಮೋಷನ್ಸ್ ಬೇಸ್ಡ್ ಪರ್ಫಾರ್ಮೆನ್ಸ್, ಎಕ್ಸ್ಪೀರಿಯನ್ಸ್ ಆದಂಗೆ ನಿಮಗೆ ದೊಡ್ಡ ದೊಡ್ಡ ಪೋಸ್ಟು ಸಹ ಸಿಗ್ತವೆ. ಇದಕ್ಕೆಲ್ಲ ಯಾರ್ಯಾರು ಸೇರಬೇಕು ಅಂದರೆ ಏನು ಎಲಿಜಿಬಿಲಿಟಿ ಕ್ರಿಟೀರಿಯಾ ಇದೆ ಅಂದರೆ, ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದು. ಮದುವೆ ಆಗಿರ್ಕೂಡ್ದು ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. PUCನಲ್ಲಿ ಸೈನ್ಸ್ ಓದಿರಬೇಕು, ಅದರಲ್ಲೂ PCM ಅಲ್ಲಿ 70% ಮಾರ್ಕ್ಸ್ ತೊಗೊಂಡಿರಬೇಕು. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ 70% ಮಾರ್ಕ್ಸ್ ತೊಗೊಂಡಿರಬೇಕು. ಜೊತೆಗೆ 10th ಮತ್ತು PUCನಲ್ಲಿ ಇಂಗ್ಲೀಷಲ್ಲಿ 50% ತಗೊಂಡಿರಬೇಕು. ಇಂಗ್ಲೀಷಲ್ಲಿ 50%, PCM ಅಲ್ಲಿ PUCನಲ್ಲಿ 70% ಮಾರ್ಕ್ಸ್ ಇರಬೇಕು. ಜೊತೆಗೆ JEE ಮೇನ್ಸ್ನ ಎಕ್ಸಾಮ್ ಬರೆದಿರಬೇಕು. ಜೊತೆಗೆ ಇಷ್ಟು ಪರ್ಸೆಂಟೇಜು ಸಹ ಇರಬೇಕು. ಏಜ್ ಬಂದು 17 to 19.5 ಇಯರ್ಸ್ ಏಜ್ ಒಳಗಡೆ ಇರಬೇಕು ಕ್ಯಾಂಡಿಡೇಟು. ಅದೇ ರೀತಿ ಹೈಟ್ ಬಂದು 157 ಸೆಂಟಿಮೀಟರ್ಸ್ ಇರಬೇಕು. ಯಾವುದೆಲ್ಲ ರೀತಿ ಸೆಲೆಕ್ಷನ್ ನಡೆಯುತ್ತೆ ಅಂದರೆ, ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ.
ಬೇಸ್ಡ್ ಆನ್ ಜೆಇ ಮೈನ್ಸ್ ರ್ಯಾಂಕ್. ಜೆಇ ಮೈನ್ಸ್ ರ್ಯಾಂಕ್ ಏನಿದೆ ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಟಿಯವರು ಒಂದು ಇಂಟರ್ವ್ಯೂ, SSBನವರು ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಜೊತೆಗೆ ಆ ಇಂಟರ್ವ್ಯೂ ಬಂದು ಬೆಂಗಳೂರಲ್ಲೂ ಸಹ ನಡೆಯುತ್ತೆ, ಕಲ್ಕಟ್ಟಾದಲ್ಲಿ ಮತ್ತೆ ಕೇರಳದಲ್ಲಿ, ಈ ಥರದಲ್ಲಿ ಎಲ್ಲ ಒಂದು 4 ಕಡೆ, ಇಂಡಿಯಾದ 4 ಕಡೆ ಈ ಇಂಟರ್ವ್ಯೂಸ್ ನಡೆಸ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಇದಕ್ಕಾಗಿ ಯಾವುದೇ ರೀತಿ ನೀವು ರಿಟರ್ನ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಜೆಇ ಮೈನ್ಸ್ ಎಕ್ಸಾಮ್ ಬರೆದಿದ್ದೀರಾ ಅವರೆಲ್ಲ ಇದಕ್ಕೆ ಎಲಿಜಿಬಲ್ ಆಗ್ತೀರಿ. ಆ ರ್ಯಾಂಕಿಂಗ್ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಮಾಡಿದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಜೊತೆಗೆ ಫೈನಲ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಏನಿದೆ ಅಂದರೆ ನೋಡಿ, ಜೂನ್ 30ರಿಂದ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಈಗ ಯಾರ್ಯಾರು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಿ ಅವ್ರಿಗೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಜೂನ್ 30ರಿಂದ ಅಪ್ಲಿಕೇಶನ್ ಹಾಕ್ಬೋದು. ಲಾಸ್ಟ್ ಡೇಟ್ ಬಂದು ಜುಲೈ 14th ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ SSB ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ಸೆಪ್ಟೆಂಬರ್ನಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಮೆರಿಟ್ ಲಿಸ್ಟ್ನ ಡಿಸೆಂಬರಲ್ಲಿ ಬಿಡ್ತಾರೆ. ಕೋರ್ಸ್ ಕಮೆನ್ಸ್ಮೆಂಟು ನಿಮಗೆ ಜನವರಿ 2026 ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಯಾರೆಲ್ಲ ಜೆಇ ಮೈನ್ಸ್ ಬರ್ತಿದ್ದೀರಿ ಅವರೆಲ್ಲ ಖಂಡಿತ ಅಪ್ಲೈ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಜೊತೆಗೆ ಗೊತ್ತಿರಲಿ ನಿಮಗೆ, ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ. ಇದಕ್ಕೆ ಅಪ್ಲೈ ಮಾಡೋ ಅಂಥವ್ರು ₹1 ಸಹ ಕಟ್ಟೋದು ಬೇಕಿಲ್ಲ. ನೀವು ಜೆಇ ಎಕ್ಸಾಮ್ ಬರೆದು PUCನಲ್ಲಿ PCM ಅಲ್ಲಿ 70% ಇದ್ರೆ ಡೈರೆಕ್ಟಾಗಿ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಫೀಸ್ ಇಲ್ಲ. ಜೊತೆಗೆ ಫೀಸ್ ಇಲ್ದಲೇ ನೀವು BTech ಮುಗಿಸ್ಕೊಂಬರೋ ಒಂದು ಅವಕಾಶ ಸಹ ಇದರಲ್ಲಿ ಇದೆ. ಆಯ್ತಾ? ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಂದರೆ, ಪರ್ಸನಲ್ ಡೀಟೇಲ್ಸ್ ಎಲ್ಲ ಕ್ಲೀನಾಗಿ ಆನ್ಲೈನಲ್ಲಿ ಹಾಕಬೇಕಾಗುತ್ತೆ. ಐಡೆಂಟಿಟಿ ಪ್ರೂಫ್ ಇರಬೇಕು, ಜೊತೆಗೆ ಎಜುಕೇಷನಲ್ ಸರ್ಟಿಫಿಕೇಟ್ ಇರಬೇಕು, ಜೆಇ ಮೈನ್ಸ್ದು ಅಡ್ಮಿಟ್ ಕಾರ್ಡು, ಸ್ಕೋರ್ ಕಾರ್ಡ್ ಇರಬೇಕು, ಫೋಟೋಗ್ರಾಫ್ಸ್ ಬೇಕಾಗುತ್ತೆ, ನಿಮ್ಮದು ಸಿಗ್ನೇಚರು, ಕ್ಯಾಟಗರಿ ಸರ್ಟಿಫಿಕೇಟು, ಡೊಮಿಸೈಲ್ ಸರ್ಟಿಫಿಕೇಟು, ನೀವೇನಾರ NCCಲಿ ಅಪ್ಲೈ ಮಾಡಿದರೆ NCCದು ಡಾಕ್ಯುಮೆಂಟ್ಸ್ ಬೇಕು. ನಾನು ಆವಾಗಲೇ ಹೇಳ್ದಂಗೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ರೀತಿ ಫೀಸ್ ಇಲ್ಲ. ಯಾವುದೇ ಕ್ಯಾಟಗಿರಿಯವರೆಗೂ ಸಹ, ಎಲ್ಲ ಕ್ಯಾಟಗಿರಿಯವರೆಗೂ ಸಹ ಫೀಸ್ ಇಲ್ಲ. ಡೈರೆಕ್ಟ್ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದೊಂದು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನೀವು ಫ್ರೀ ಆಫ್ ಕಾಸ್ಟಲ್ಲಿ BTech ಮುಗಿಸ್ಕೊಂಡು ಅಲ್ಲೇ ಕೆಲಸ ಮಾಡೋ ಅಂಥ ಅವಕಾಶ ಇದೆ. ಸ್ಟಾರ್ಟಿಂಗೇ ನಿಮಗೆ 56,000ಕ್ಕೂ ಹೆಚ್ಚು ಸಂಬಳ ಫಸ್ಟ್ ಮಂತಲ್ಲೇ ಕೊಡೋ ಅಂಥ ಒಂದು ಜಾಬ್ ಇದು ಆಗಿದೆ. ಹೋಗ್ತಾ ಹೋಗ್ತಾ ನಿಮಗೆ ಪ್ರಮೋಷನ್ಸು ಆಗ್ತದೆ, ಸ್ಯಾಲ್ರಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಂಟೈರ್ ಬೆನಿಫಿಟ್ ಅಂತ ಬಂದರೆ ಹೇಳಿದ್ನಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ನೀವು ಟ್ರೈನಿಂಗ್ ಮುಗಿಸ್ಬೋದು. ಬುಕ್ಸು, ರೀಡಿಂಗ್ ಮೆಟೀರಿಯಲ್ಸು, ಪ್ರತಿಯೊಂದು ಮೆಸ್ಸಿಂದ ಇರ್ಬೋದು, ಪ್ರತಿಯೊಂದು ಇಂಡಿಯನ್ ನೇವಿನೇ ಇದು ಕಟ್ತಾ ಇದೆ, ಅದನ್ನು ಪೇ ಮಾಡ್ತಾ ಇದೆ. ಕ್ಲಾತಿಂದು, ಮೆಸ್ಸಿಂಗ್ದು, ಪ್ರತಿಯೊಂದು ನಿಮ್ಮದು ಫ್ರೀ ಆಫ್ ಕಾಸ್ಟಲ್ಲಿ ನೀವು ಕೋರ್ಸ್ ಮುಗಿಸ್ಕೊಂಬರೋ ಅಂಥ ಒಂದು ಉತ್ತಮವಾದ ಅವಕಾಶ. ಇಂಡಿಯನ್ ನೇವಿ BTech ಕ್ಯಾಡೆಟ್ ಎಂಟ್ರಿ ಜನವರಿ 2026. ನೀವು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜೂನ್ 30ರಿಂದ ಜುಲೈ 14ರೊಳಗೆ ಇರುತ್ತೆ. ಯಾವುದೇ ರೀತಿ ಇದಕ್ಕೆ ಎಕ್ಸಾಮ್ ಇಲ್ಲ. ನೀವು ಜಸ್ಟ್ ಜೆಇ ಮೈನ್ಸ್ನ ಅಟೆಂಡ್ ಆಗಿ ರ್ಯಾಂಕಿಂಗ್ ಸಿಕ್ಕಿದ್ರೆ ಆ ರ್ಯಾಂಕ್ನ ಇದರಲ್ಲಿ ಅಪ್ಲಿಕೇಶನಲ್ಲಿ ಹಾಕಬೇಕು. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಚೆನ್ನಾಗಾಯಿತು ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಾದರೆ ಫೈನಲ್ ಮೆರಿಟ್ ಲಿಸ್ಟ್ ಕಾಲ್ ಮಾಡ್ತಾರೆ. ತುಂಬ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ನೀವು BTech ಓದ್ಕೊಂಡು 4 ಇಯರ್ಸು ಅಲ್ಲೇ ನೇವಿನಲ್ಲಿ ಕೆಲಸ ಮಾಡೋ ಅಂಥ ಒಂದು ಅವಕಾಶ. ಯಾರೆಲ್ಲ ನೇವಿನಲ್ಲಿ ಕೆಲಸ ಮಾಡಬೇಕು, ಇಂಡಿಯನ್ ನೇವಿನಲ್ಲಿ ಅಂತ ಆಸೆ ಇಟ್ಕೊಂಡಿದ್ದೀರಿ, PUC ಸೈನ್ಸ್ ಓದಿರೋ ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿ. ಫ್ರೀ ಆಫ್ ಕಾಸ್ಟಲ್ಲಿ ಓದ್ಲೂಬೋದು, ಜೊತೆಗೆ ಕೆಲಸನೂ ನಿಮಗೆ ಸಿಗುತ್ತೆ. ಓದಿದ ಮುಗಿದ ತಕ್ಷಣವೇ ಇಂಡಿಯನ್ ನೇವಿನಲ್ಲಿ ನೀವು ಕೆಲಸ ಮಾಡ್ಬೋದು ಅಂತ ಒಂದು ಸುವರ್ಣ ಅವಕಾಶ ನಿಮಗೆ ಸಿಕ್ಕಿದೆ. ಜುಲೈ 14th ಲಾಸ್ಟ್ ಡೇಟು. ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ ಅಪ್ಲೈ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಎಜುಕೇಷನ್ ಬಗ್ಗೆ ಮಾಹಿತಿ ಕೊಡೋ ಅಂಥ ಚಾನಲ್ ಆಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಆದರೆ ನಮ್ಮ ಮುಂದಿನ ವೀಡಿಯೋಸ್ನ ನೋಟಿಫಿಕೇಷನ್ ಸಿಗುತ್ತೆ. ಒಳ್ಳೊಳ್ಳೆ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಡೋ ಅಂಥ ಒಂದು ಚಾನಲ್ ಇದಾಗಿದೆ. ಥ್ಯಾಂಕ್ ಯು.